ಓಂ ಗಂ ಗಣಪತೇ ನಮಃ. ಓಂ ಶ್ರೀಂ ಹ್ರೀಂ ಸರಸ್ವತ್ಯೈ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾಯುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೇರ್ಯಮಾಮೃತಾತ್. ಭವತಿ ಅದನುಭಾವಾತ್ ಏಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಕುಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನನ್ನ ಮಾನಸ ಗುರುಗಳಾದಂಥ ವಿದ್ಯಾವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಮತ್ತು ಸಮಸ್ತ ಗುರು ಪರಂಪರೆಗೆ ನನ್ನ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳು. ನನ್ನ ಆತ್ಮೀಯ ಭಗವತ್ ಬಂಧುಗಳೇ, ಆದಿಕವಿ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳ ಪ್ರಣೀತವಾದ ಆದಿಕಾವ್ಯವೆನಿಸಿದ ಶ್ರೀಮದ್ ರಾಮಾಯಣವು ಪರಮ ಸುಂದರವೂ ಪರಮ ಮಂಗಳಕರವೂ ಆದ ಕಾವ್ಯಶಾಸ್ತ್ರ ಗ್ರಂಥವೆಂದು ಜಗತ್ಪ್ರಸಿದ್ಧವಾಗಿದೆ. ಭರತಖಂಡದ ಜನಕ್ಕೆ ಅದು ಎಷ್ಟೋ ಸಹಸ್ರ ವರ್ಷಗಳಿಂದ ಜೀವನ ಯಾತ್ರೆಯಲ್ಲಿ ಮಾರ್ಗಜ್ಯೋತಿಯಾಗಿ ನಿಂತಿದೆ. ಅಲ್ಲದೆ ಭರತಖಂಡದ ಹೊರಗೂ ಅಂದರೆ ಇಡೀ ಭೂಮಂಡಲದಲ್ಲೆಲ್ಲ ಪ್ರಸಿದ್ಧವಾದಂತಹ ಮಹಾನ್ ಕಾವ್ಯಶಾಸ್ತ್ರ ಗ್ರಂಥ ಭಂಡಾರವಾಗಿದೆ. ವೇದವು ರಾಮಾಯಣವಾಗಿ ಬಂದಿತು. ಭಗವಂತ ವಾಸುದೇವ ನಾರಾಯಣ ಶ್ರೀರಾಮನಾಗಿ ಅವತರಿಸಿ ಬಂದಂತಹ ಈ ಅಪರೂಪದ ಚಾರಿತ್ರಿಕ ಆಧಾರದಿಂದ ಕೂಡಿದಂತಹ ವಾಸ್ತವಿಕ ಸಂಗತಿಗಳನ್ನು ದೃಢಾಂಗವಾಗಿ ಪುಷ್ಟೀಕರಿಸಿಕೊಂಡಂತಹ ಪ್ರತಿಯೊಬ್ಬ ಮನುಷ್ಯನ ಹೃದಯಕ್ಕೆ ಇಷ್ಟವೆನಿಸುವ ಅನುಭವವನ್ನು ಉಂಟು ಮಾಡಬಲ್ಲಂತಹ, ಮನಸ್ಸಿಗೆ ಉಲ್ಲಾಸ ಮುದ ನೀಡುವಂತಹ, ಸಂಪೂರ್ಣ ರಸಭಾವದಿಂದ ಕೂಡಿ ನಮ್ಮ ಅಂತರಂಗದಲ್ಲಿ ಒಸರಿ ದೈವಾನುಭವ ನೀಡಬಲ್ಲಂತಹ ವಾಕ್ಪ್ರಬಂಧವಾದ ಶ್ರೀಮದ್ ವಾಲ್ಮೀಕಿ ರಾಮಾಯಣವು ಅಂದಿನಿಂದ ಇಂದಿನವರೆಗೂ ಹಾಗೂ ಮುಂದೆಯೂ ಕೂಡ ಎಲ್ಲರ ಮನ ಗೆದ್ದಂಥದ್ದು ಮತ್ತು ಗೆಲ್ಲುವಂಥದ್ದು. ಶ್ರೀಮದ್ ವಾಲ್ಮೀಕಿ ರಾಮಾಯಣವು ಒಟ್ಟು 7 ಕಾಂಡಗಳು: ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಇವುಗಳಿಂದ ಕೂಡಿದ್ದು. ಇವೆಲ್ಲವನ್ನು ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ಆದಿಕವಿ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳಿಂದ ರಚಿಸಿದ್ದಾರೆ. ಅದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿಕೊಟ್ಟಂಥವರು ವಿದ್ವಾನ್ ಶ್ರೀ ಎನ್ ರಂಗನಾಥ ಶರ್ಮಾ ಅವರು. ಮುನ್ನುಡಿಯನ್ನು ಬರೆದುಕೊಟ್ಟವರು ಡಾಕ್ಟರ್ ಡಿ ವಿ ಗುಂಡಪ್ಪನವರು, ಅಂದರೆ ನಿಮ್ಮೆಲ್ಲರ ಮೆಚ್ಚಿನ ಡಿ ವಿ ಜಿ ಅವರು. ಮತ್ತು ಇದರ ಪ್ರಕಾಶಕರು ರಾಮಾಯಣ ಪ್ರಕಾಶನ ಸಮಿತಿ, NR ಕಾಲೋನಿ, ಬೆಂಗಳೂರು. ಮತ್ತು ಮುದ್ರಣಕಾರರು ಶ್ರೀ ವೆಂಕಟೇಶ್ವರ ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಹೌಸ್, ಹನುಮಂತನಗರ, ಬೆಂಗಳೂರು. ಸಹಕಾರ ನೀಡಿದಂಥವರು ಶ್ರೀ ರಾಮ ಮಂದಿರಂ ಟ್ರಸ್ಟ್, NR ಕಾಲೋನಿ ಅಸೋಸಿಯೇಷನ್, ಬೆಂಗಳೂರು. ಹಾಗೂ ಇದರ ಎಲ್ಲ ಪದಾಧಿಕಾರಿಗಳು, ಟ್ರಸ್ಟಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು. ಈ ಒಂದು ಪರಮ ಪವಿತ್ರವಾದಂತಹ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಗ್ರಂಥ ಭಂಡಾರದಿಂದ ನಾವು ಇವತ್ತಿನಿಂದ ನಿತ್ಯವೂ ರಾಮಾಯಣವನ್ನು ಪಾರಾಯಣ ಮಾಡೋಣ. ಮೊದಲಿಗೆ ಬಾಲಕಾಂಡ, ಮೊದಲನೆಯ ಸರ್ಗ. ನಾರದರು ವಾಲ್ಮೀಕಿ ಮುನಿಗಳಿಗೆ
ಶ್ರೀರಾಮನ ಚರಿತ್ರೆಯನ್ನು ಸಂಕ್ಷೇಪವಾಗಿ ತಿಳಿಸುವುದು. ಅಂದರೆ ವಾಲ್ಮೀಕಿ ಮುನಿಗಳಿಗೆ ನಾರದರು ಫಸ್ಟು ಬಂದು ಮೀಟ್ ಆಗ್ತಾರೆ. ಅದು ದೈವ ಸಂಕಲ್ಪ ಆಗಿರುತ್ತೆ. ವಾಲ್ಮೀಕಿ ಮುನಿಗಳಿಗೆ ರಾಮಾಯಣನ ರಚನೆ ಮಾಡಬೇಕು ಅನ್ನೋದು ಒಂದು ದೈವ ಸಂಕಲ್ಪ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಫಸ್ಟು ಒಂದು ಇಂಟ್ರೊಡಕ್ಷನ್, ಫಸ್ಟ್ ಗುರು, ಅವ್ರಿಗೊಂದು ಗುರು ಬೇಕಲ್ಲ. ಆ ಗುರುನೇ ವಾಲ್ಮೀಕಿ ಮುನಿಗಳಿಗೆ ಗುರುನೇನೇ ನಾರದ ಮುನಿಗಳು. ಸೊ ನಾರದ ಮುನಿಗಳು ಬಂದು ವಾಲ್ಮೀಕಿ ಮುನಿಗಳಿಗೆ ಪ್ರಚೋದನೆ ಕೊಟ್ಟು ಮಾಡಪ್ಪ ಅಂತ ಹೇಳಿ, ಅದ್ರ ಬಗ್ಗೆ ವಾಲ್ಮೀಕಿ ಮುನಿಗಳೇನೇ ಕ್ವಶನ್ ಕೇಳೋ ಥರ ಮಾಡಿ, ಅದಕ್ಕೆ ಇವರೊಂದು ಒಂದು ಸಮರಿ, ನಾರದರು ಒಂದು ಬ್ರೀಫ್, ರಾಮನ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಕೊಟ್ಟು, ನಾನು ಹೇಳಿದ್ದೀನಪ್ಪ ಇಷ್ಟು, ಇನ್ನು ಮಿಕ್ಕಿದ್ದನ್ನು ನೀನು ಡೀಟೇಲಾಗೆ ನೀನು ಅದನ್ನು ವಿಸ್ತಾರ ಮಾಡಬೇಕು ರಾಮಾಯಣನ, ಅದು ನಿನ್ನ ಕೆಲಸ. ನಾನು ಬ್ರೀಫಾಗಿ ಹೇಳಿಬಿಟ್ಟಿದ್ದೀನಿ ಒಂದು ಚಿಕ್ಕ ಕತೆ, ಅದನ್ನು ನೀನು ವಿಸ್ತಾರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ, ಆಮೇಲೆ ಅವರು ಎಕ್ಸ್ಪ್ಲೇನ್ ಮಾಡೋದು ಹೇಗೆ, ವಿಸ್ತಾರ ಮಾಡಬೇಕು ಅಂತಂದಾಗ ಅದಕ್ಕೆ ಏನೋ ಇನ್ನೊಂದು ಶಕ್ತಿ ಬೇಕು. ಅದಕ್ಕೆ ಮತ್ತೆ ಬ್ರಹ್ಮದೇವರು ಬಂದು, ಅಂದರೆ ನಾರದರ ತಂದೆ ಬ್ರಹ್ಮ ಬಂದು ಬ್ರಹ್ಮ ಶಕ್ತಿ ಕೊಡ್ತಾನೆ. ಶಕ್ತಿ ಕೊಟ್ಟು ಮಾಡಪ್ಪ ಇದು ಅಂತ ಬ್ರಹ್ಮ ಕೂಡ ಆಶೀರ್ವಾದ ಮಾಡಿ ಹೋದ್ಮೇಲೆ, ಆಮೇಲೆ ವಾಲ್ಮೀಕಿ ಮುನಿಗಳಿಗೆ ರಾಮಾಯಣ ಸೃಷ್ಟಿ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಸಿಗುತ್ತೆ. ಆಮೇಲೆ 24,000 ಶ್ಲೋಕನ ರಚಿಸಿ ರಾಮಾಯಣನ, ಅದ್ಭುತವಾದಂತಹ ಒಂದು ವಾಲ್ಮೀಕಿ ರಾಮಾಯಣನ ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದು ಬೇಸಿಕ್ ಥಿಂಗು. ಸರಿ, ಈ ವಿಷಯದಲ್ಲಿ ನಾರದರು ವಾಲ್ಮೀಕಿ ಮುನಿಗಳಿಗೆ ಶ್ರೀರಾಮನ ಚರಿತ್ರೆನ ಸಂಕ್ಷಿಪ್ತವಾಗಿ ತಿಳಿಸುವಂಥದ್ದು ಸರ್ಗ 1. ಸರಿ, ತಪಸ್ಸು ಮತ್ತು ವೇದಾಧ್ಯಯನದಲ್ಲಿ ನಿರತರು ವಾಗ್ವಿಶಾರದರು ಆದ ನಾರದ ಮಹರ್ಷಿಗಳನ್ನು ಕುರಿತು ವಾಲ್ಮೀಕಿ ಮುನಿಗಳು ಈಗ ಪ್ರಶ್ನೆ ಮಾಡ್ತಾರೆ. ವಾಲ್ಮೀಕಿ ಮುನಿಗಳಿಗೆ ಪ್ರೇರಣೆ ಆಗುತ್ತಲ್ಲ ರಾಮಾಯಣ ಬರೀಬೇಕಾದ್ರೆ, ಅವಾಗ ಅವ್ರ ಪ್ರೇರಣೆ ಆಗೋಕ್ಕೂ ನಾರದ ಮುನಿಗಳು ಬರೋದಕ್ಕೂ ಸರಿ ಹೋಗುತ್ತೆ. ಆವಾಗ ತಕ್ಷಣ ಅವ್ರನ್ನ ನಾರದ ಮುನಿಗಳನ್ನ ಬರಮಾಡಿಕೊಂಡು ಆಶ್ರಮಕ್ಕೆ ಅವ್ರಿಗೆ ಪಾದ ತೊಳೆದು ಮಾಡಿ ಷೋಡಶೋಪಚಾರಗಳನ್ನೆಲ್ಲ ಮಾಡಿ, ದೊಡ್ಡವರಲ್ವ ನಾರದ ಮುನಿಗಳು, ದೇವ ಋಷಿಗಳು, ಸೊ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರನ್ನ ಪೀಠ ಕೂಡಿಸಿ ಅವ್ರಿಗೆ ಊಟ ತಿಂಡಿ ತೀರ್ಥ ಫಲ ಎಲ್ಲ ಕೊಟ್ಟು, ಆಮೇಲೆ ನಾರದ ಮುನಿಗಳೇ ಈ ಥರ ನನಗೆ ರಾಮಾಯಣ ಬರೀಬೇಕು ಅಂತ ಅಂದರೆ ರಾಮಾಯಣ ಅಂತ ಅನ್ನೋದಕ್ಕಿಂತ ನನಗೆ ಒಂದು ಅದ್ಭುತವಾದಂಥ ಒಂದು ಕಾವ್ಯನ ರಚಿಸಬೇಕು ಅಂತ ಇದು ನನ್ನ ಮನಸ್ಸೊಳಗೆ ಒಬ್ಬ ವ್ಯಕ್ತಿ ಗ್ರೇಟ್, ಒಬ್ಬ ಮೋಸ್ಟ್ ಪವರ್ಫುಲ್, ಎಲ್ಲ ರೀತಿಯಲ್ಲೂ ಸರ್ವಗುಣ ಸಂಪನ್ನವಾದಂಥ ಒಬ್ಬ ವ್ಯಕ್ತಿಯ ಕುರಿತು ಒಂದು ಕಾವ್ಯನ ರಚಿಸಬೇಕು ಅನ್ನೋ ಒಂದು ಇದು ಬರ್ತಾ ಇದೆ. ಬಟ್ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವು ನನಗೆ ಸ್ಫೂರ್ತಿ ಕೊಡಬೇಕು, ನೀವೇ ನನಗೆ ಅದಕ್ಕೆ ಗುರು ಆಗಬೇಕು, ಗೈಡ್ಲೈಟ್ ಆಗಬೇಕು ಅಂತ ಕೇಳಿದಾಗ ನಾರದರು ಇದೇ ಸಮಯ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಅಂಥ ಒಂದು ಪ್ರಸಂಗ ಇದು. ಸೊ ಆ ಟೈಮ್ನಲ್ಲಿ ವಾಲ್ಮೀಕಿ ಮುನಿಗಳು ನಾರದ ಮುನಿಗಳನ್ನ ಈ ರೀತಿ ಕ್ವಶನ್ ಕೇಳ್ತಾರೆ. ಪೂಜ್ಯರಾದ ನಾರದ ಮಹರ್ಷಿಗಳೇ, ಈಗ ಈ ಲೋಕದಲ್ಲಿ ಯಾವ ಪುರುಷನು ಗುಣವಂತನು, ಯಾರು ತುಂಬ ಗುಣ ಇರೋವಂಥ ವ್ಯಕ್ತಿ ಯಾರು ತುಂಬ ವೀರ ಮತ್ತು ತುಂಬ ಧರ್ಮನಿಷ್ಠನಾದಂತಹ ಒಬ್ಬ ವ್ಯಕ್ತಿ ಯಾರು, ಕೃತಜ್ಞನು ಅಂತಂದರೆ ವೆರಿ ಗ್ರೇಟ್ಫುಲ್, ತುಂಬ ಗ್ರ್ಯಾಟಿಟ್ಯೂಡ್ ಇರೋವಂಥ ಒಬ್ಬ ವ್ಯಕ್ತಿ. ಈಗ ನಮ್ಗೆ ಯಾರಾದರೂ ನಮಗೇನಾದರೂ ಉಪಕಾರ ಮಾಡಿದ್ರೆ
ನಾವು ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್ ಅಂತೆಲ್ಲ ಅಂತೀವಲ್ವಾ. ಹಿಂಗೆ ನೀವೆಲ್ಲ ಥ್ಯಾಂಕ್ಸು ಅಂತೆಲ್ಲ ಹೇಳ್ತೀರಾ, ನಾನು ವೆಲ್ಕಮ್ ಅಂತೀನಿ. ಇದೆಲ್ಲ ಪರಸ್ಪರ ಒಬ್ರಿಗೊಬ್ರು ಗ್ರ್ಯಾಟಿಟ್ಯೂಡ್ ತೋರಿಸ್ಕೊಳ್ಳೋ ಅಂಥ ಒಂದು ವಿಷಯ. ಅದನ್ನೇನೇ ಕೃತಜ್ಞತೆ ಅಂತಾರೆ. ಸೊ ಅಂತ ಅಂದರೆ ಅಷ್ಟು ಕೃತಜ್ಞತೆ ಇರುವಂಥ, ಅಷ್ಟು ಸಣ್ಣ ಹೆಲ್ಪ್ ಮಾಡಿದ್ರೂ ತುಂಬ ಥ್ಯಾಂಕ್ಸ್ ಹೇಳೋ ಅಂಥ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿ. ಮತ್ತು ಸತ್ಯವಾದಿಯು, ಯಾವಾಗಲೂ ಸತ್ಯ ಹೇಳೋವಂಥ ವ್ಯಕ್ತಿ. ದೃಢ ಸಂಕಲ್ಪನು, ಅಂದರೆ ಒಂದು ಕೆಲಸ ಮಾಡಬೇಕು ನಾನು ಅಂತಂದರೆ ಅದು ಮಾಡೇ ತೀರಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಅಂಥ ವ್ಯಕ್ತಿ. ಮತ್ತು ಯಾವಾತನು ಸದಾಚಾರನಿಷ್ಠನು, ಸದಾಚಾರನಿಷ್ಠ ಅಂದರೆ ತನ್ನ ಆಚಾರ ವಿಚಾರಗಳಲ್ಲಿ ಡಿಸಿಪ್ಲಿನ್, ಆಚಾರ ವಿಚಾರ ಅಂತಂದರೆ ಡಿಸಿಪ್ಲಿನ್, ಮತ್ತು ಕಲ್ಚರು, ಡೇ ಟು ಡೇ ಅವನ ಲೈಫ್ ಸ್ಟೈಲು, ಲಿವಿಂಗ್ ಒಂದು ಮೀನ್ಸ್ ಆ್ಯಂಡ್ ಮೋಡ್ಸ್ ಇರುತ್ತಲ್ಲ, ಅದನ್ನಲ್ಲಿ ತುಂಬ ಡಿಸಿಪ್ಲಿನ್ಡಾಗಿ ಯಾರು ಅಂಥವರು, ಅಂಥ ವ್ಯಕ್ತಿ. ಮತ್ತು ಸಕಲ ಪ್ರಾಣಿಗಳಲ್ಲೂ ದಯೆ ಇರುವಂತಹ ಅವನು, ಎಲ್ಲರಲ್ಲೂ ದಯೆ, ಒಂದು ಹುಳನ ಕೂಡ ಕೊಲ್ಲದೇ ಇರೋವಂಥ ವ್ಯಕ್ತಿ, ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿ ಇರೋವಂಥ ವ್ಯಕ್ತಿ. ಮತ್ತು ಅದರಲ್ಲಿ ಹಿತವನ್ನು ಬಯಸತಕ್ಕವನು, ಎಲ್ಲ ಪ್ರಾಣಿಗಳಲ್ಲೂ ಹಿತ ಬಯಸತಕ್ಕವನು, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತ ಬಯಸೋವಂಥವನು. ಮತ್ತು ವಿದ್ವಾಂಸನು ಅಂದರೆ ಜ್ಞಾನಿ ಅಂತ. ವಿದ್ವಾಂಸ ಅಂತಂದರೆ ಜ್ಞಾನಿ, ಎಕ್ಸ್ಪರ್ಟ್, ಎಲ್ಲ ವಿಷಯದಲ್ಲೂ ಎಕ್ಸ್ಪರ್ಟ್ ಆಗೋನು ವಿದ್ವಾಂಸ ಅಂತ. ಮತ್ತು ಕಾರ್ಯಾಧ್ಯಕ್ಷನು, ಯಾವುದೇ ಕೆಲಸದಲ್ಲಿ ಲೀಡರ್ಶಿಪ್ ಅಂತಂತಾರಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಕ್ಕೆ ಕಾರ್ಯಾಧ್ಯಕ್ಷ ಅಂತಂತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡು ಮಾಡೋವಂಥ ಒಂದು, ಎಲ್ಲನೂ ಓವರಾಲ್ ಮಾಡೋವಂಥ ಒಂದು ಕೆಪಾಸಿಟಿ. ಜನರಿಗೆ ನೋಡುವುದಕ್ಕೆ ಆನಂದವನ್ನು ಉಂಟು ಮಾಡತಕ್ಕವನೂ ಆಗಿದ್ದಾನೆ. ನೋಡೋರಿಗೆಲ್ರಿಗೂ ಸಂತೋಷ ಆಗಬೇಕು. ಏನು ಚೆನ್ನಾಗಿದ್ದಾನೆ ಗುರು ನೋಡೋಕ್ಕೆ, ಇವನು ಅವ್ನು ನೋಡಿದ್ರೆ ಏನೋ ಸಂತೋಷ ಆಗುತ್ತೆ ಗುರುವೇ, ನಮಗೆ ಏನು ಅಟ್ರಾಕ್ಟಿವ್ ಗುರು ಇವನು ಅಂತ ಅನ್ನಿಸ್ಬೇಕು. ಆ ಥರ ಅದು ಆನಂದ ಉಂಟು ಮಾಡತಕ್ಕಂಥ ಒಂದು ವ್ಯಕ್ತಿತ್ವ ಅಂಥವನು. ಮತ್ತು ಯಾವ ಪುರುಷನು ಧೈರ್ಯಶಾಲಿಯು, ಸಿಕ್ಕಾಪಟ್ಟೆ ಧೈರ್ಯ, ಎಕ್ಸ್ಟ್ರಾಡಿನರಿ ಧೈರ್ಯ, ಭಯನೇ ಇಲ್ಲ ಅವನಿಗೆ. ಮತ್ತು ಕ್ರೋಧವನ್ನು ಜಯಿಸಿದವನು, ಕೋಪನ ಯಾರು ಜಯಿಸ್ತಾನೋ, ಕ್ರೋಧ ಅಂದರೆ ಕೋಪನ ಜಯಿಸಿದವಂಥ ವ್ಯಕ್ತಿ. ನಮಗೆ ಯೂಶಲಾಗಿ ನೋಡಿ, ನಾವು ಸ್ವಲ್ಪನ ನಮಗೆ ವ್ಯತ್ಯಾಸ ಆಗೋದ್ರೆ ಕೋಪ ಬಂದ್ಬಿಡುತ್ತೆ ನಮಗೆ. ಬೇಡಪ್ಪ, ಏನು ಹೂ ಅಂತೆಲ್ಲ ನಾವು ಕೋಪ ಮಾಡೋಕ್ಕೆ ಶುರು ಮಾಡ್ತೀವಿ. ಕೋಪನೇ ಇಲ್ಲ, ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳೋವಂಥ ವ್ಯಕ್ತಿ. ಎಷ್ಟೇ ಸಿಟ್ಟು ಬಂದ್ರೂ, ಎಷ್ಟೇ ತಪ್ಪುಗಳು ನಡೆದ್ರೂ ತನ್ನ ಕಣ್ಣೆದುರಿಗೆ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳದೆ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಯುವಂಥ ವೆರಿ ಪೇಷಂಟ್, ವೆರಿ ತಾಳ್ಮೆ ಇರುವಂಥ ಒಬ್ಬ ವ್ಯಕ್ತಿ. ಮಾಡೋಣ ಓಕೆ ಅಂತಂದ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿದು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ವ್ಯಕ್ತಿತ್ವ. ಅದನ್ನು ಕ್ರೋಧವನ್ನು ಜಯಿಸಿದವನು. ಮತ್ತು ಕಾಂತಿಯುಕ್ತನು, ವೆರಿ ವೈಬ್ರೆಂಟ್ ಅಂತ, ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾನೆ ಅಂತ. ಮತ್ತು ಅಸೂಯೆ ಪಡೆದವನು ಆಗಿದ್ದಾನೆ. ಅಂದರೆ ನೋಡಪ್ಪ, ಅವನ ಹತ್ರ ಅಷ್ಟೊಂದಿದೆ, ಇವನ ಹತ್ರ ಇಷ್ಟೊಂದಿದೆ, ಹೊಟ್ಟೆ ಉರಿ. ಅಸೂಯೆ ಅಂದರೆ ಹೊಟ್ಟೆ ಉರಿ. ಅವನು ನೋಡೋ ಹಂಗಿದ್ದಾನೆ, ನನಗೇನೂ ಇಲ್ವಲ್ಲ, ಆ ಥರ ಇಲ್ಲವೇ ಇಲ್ಲ. ಅವ್ರ ಹತ್ರ ಅಷ್ಟೊಂದಿದೆಯಾ, ಸೂಪರ್, ವೆರಿ ಗುಡ್ ಅಂತ, ವೆರಿ ನೈಸ್ ಅಂತ ತುಂಬ ಸಂತೋಷ ಪಡೋವಂಥವನು. ತನಗಿಂತ ಬೇರೆಯವನಿಗೆ ಜಾಸ್ತಿ ಇದ್ದರೆ ಇವನು ಖುಷಿ. ಈ ಥರ ವ್ಯಕ್ತಿತ್ವ ಎಲ್ಲರ ನಾವು ನೋಡಿದ್ದೀವ? ಸಾಧ್ಯನೇ ಇಲ್ಲ. ಅದು ರಾಮನಲ್ಲಿ ಮಾತ್ರ. ಯುದ್ಧದಲ್ಲಿ ಮುನಿದು ನಿಂತರೆ ಯಾರಿಗೆ ದೇವತೆಗಳು ಕೂಡ ಹೆದರ್ತಾರೋ, ಅಂದರೆ ಯುದ್ಧ ಮಾಡೋಕ್ಕೆ ಶುರು ಮಾಡ್ದ ಅಂತಂದರೆ ದೇವತೆಗಳು, ರಾಕ್ಷಸರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪರಶರು ಎಲ್ಲರೂ ಹೆದರಿ ನಡ್ಗೋಬಿಡ್ಬೇಕು. ಇಲ್ಲಿ ದೇವತೆಗಳು ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದೆಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ಅಂತ. ಪವರ್ಫುಲ್ ದೇವತೆಗಳು ಅಂದರೆ ಪವರ್ಫುಲ್ ಪೀಪಲ್ ಅಂತ. ಅಂಥವ್ರು ಕೂಡ ಹೆದರ್ಕೊಂಡ್ಬಿಡ್ತಾರೆ. ಏನು ಗುರು ಇವನು ಇಷ್ಟೊಂದು ಪವರ್ಫುಲ್ ಆಗಿದ್ದಾನೆ ಅಂತ. ಸೊ ಇಡೀ 3 ಲೋಕನೂ ಹೆದರಿ ನಡ್ಗೋ ಥರ, ಹೆದರಿಸಿ ನಡುಗಿಸೋ ಥರ ಒಂದು ತಾಕತ್ತಿರೋಂಥ ವ್ಯಕ್ತಿ. ಇಂಥ ವ್ಯಕ್ತಿಯ ಬಗ್ಗೆ
ನಾನು ತಿಳ್ಕೊಬೇಕಲ್ಲ. ನನ್ನ ಮನಸ್ಸಿನೊಳಗೆ ಎಲ್ಲೋ ಒಂದು ಕಡೆ ಇದೆ, ಯಾರೋ ಒಬ್ಬ ಇದ್ದಾನೆ ಈ ಥರದವನು. ನಾನು ಆತನ ಬಗ್ಗೆ ಒಂದು ಡೀಟೇಲಾಗಿ ಒಂದು ಕಾವ್ಯನ ಬರಿಬೇಕು. ಐ ವಾಂಟ್ ಟು ಕ್ರಿಯೇಟ್ ಎನ್ ಎಕ್ಸ್ಟ್ರಾಡಿನರಿ ಎಪಿಕ್ ಸ್ಟೋರಿ ಅಬೌಟ್ ದಿಸ್ ಎಕ್ಸ್ಟ್ರಾಡಿನರಿ ಜೆಂಟಲ್ಮನ್. ಅವನು ಯಾರು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಾರದ ಮುನಿಗಳೇ. ದಯವಿಟ್ಟು ಆತ ಯಾರು ಅಂತ ದಯವಿಟ್ಟು ಹೇಳಿ ಅಂತ ವಾಲ್ಮೀಕಿ ಮುನಿಗಳು ನಾರದ ಮುನಿಗಳನ್ನ ಕೇಳ್ಕೋತಾರೆ. ಆಗ ನಾರದ ಮುನಿಗಳು ಅತ್ಯಂತ ಸಂತೋಷದಿಂದ ವಾಲ್ಮೀಕಿ ಮುನಿಗಳು ಕೇಳಿದಂಥ ಅವರ ಒಂದು ಆಸೆ, ಅವರು ಬರೀಬೇಕಾಗಿರುವಂಥ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ, ಎಕ್ಸ್ಟ್ರಾಡಿನರಿ ಜೆಂಟಲ್ಮನ್ ಬಗ್ಗೆ ತಮಗೆ ಒಂದು ಬ್ರೀಫಾಗಿ ಏನು ಗೊತ್ತಿದೆಯೋ ಅದನ್ನು ಹೇಳೋದಕ್ಕೆ ತುಂಬ ಉತ್ಸುಕರಾಗ್ತಾರಂತೆ ನಾರದ ಮುನಿಗಳು. ಅವರು ಹೀಗೆ ಹೇಳ್ತಾ ಹೋಗ್ತಾರೆ. ವಾಲ್ಮೀಕಿ ಮುನಿಗಳ ಈ ಮಾತನ್ನು ಕೇಳಿ ತ್ರಿಲೋಕಜ್ಞರಾದ ನಾರದ ಮುನಿಗಳು ಆನಂದದಿಂದ ಉಬ್ಬುದರಂತೆ. ಅವರು ವಾಲ್ಮೀಕಿ ಮುನಿಗಳಿಗೆ ಹೀಗೆ ಹೇಳ್ತಾರಂತೆ, ವಾಲ್ಮೀಕಿ ಮುನಿಗಳೇ ಕೇಳಿ, ನೀವು ಹೇಳಿದ ಗುಣಗಳು ಬಹಳ ತುಂಬ ಇದೆ. ನೀವು ಹೇಳಿದ್ದು ಅವು ಒಬ್ಬನಲ್ಲಿ ಇರೋದು ಭಾಳ ದುರ್ಲಭ, ತುಂಬ ಕಷ್ಟ. ಒಬ್ಬನಲ್ಲಿ ನೀವು ಹೇಳೋವಂಥ ಎಲ್ಲ ಗುಣಗಳು ಒಬ್ಬನಲ್ಲಿರೋವಂಥದ್ದು ತುಂಬ ಕಷ್ಟ. ಆದರೂ ಮುನಿಗಳೇ, ಅಂತಹ ಗುಣವಂತನಾದ ಪುರುಷನೊಬ್ಬನಿದ್ದಾನೆ. ಅವನು ಭಗವಂತ ಅಲ್ಲದೆ ಮತ್ತಿನ್ಯಾರು? ಅವನೇ ಅಲ್ವಾ ನಮ್ಮ ಶ್ರೀರಾಮ. ಅವನ ವಿಷಯವನ್ನು ಹೇಳುತ್ತೇನೆ, ಕೇಳೋಣವಾಗಲಿ. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಒಬ್ಬ ಪ್ರಸಿದ್ಧ ಪುರುಷನಿದ್ದಾನೆ. ಅವನ ಹೆಸರು ಶ್ರೀರಾಮಚಂದ್ರ. ಅವನು ಮನೋಜಯವುಳ್ಳವನು, ಅಂದರೆ ಮನಸ್ಸನ್ನು ಗೆದ್ದವನು ಅಂತ. ನಮ್ಗೆ ಯಾರಿಗೂ ನೋಡಿ ಸಾಮಾನ್ಯವಾಗಿ ಮನಸ್ಸನ್ನೇ ಗೆಲ್ಲಕ್ಕಾಗಲ್ಲ, ಮನಸ್ಸನ್ನು ಕಂಟ್ರೋಲೇ ಮಾಡೋಕ್ಕಾಗಲ್ಲ ನಮಗೆ. ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಚಂಚಲ ಮನಸ್ಸು ನಮಗೆ. ಒಂದು ಸೆಕೆಂಡು ನಮ್ಮ ಮನಸ್ಸು ಸ್ಥಿರವಾಗಿರಲ್ಲ. ಇವತ್ತು ಈ ಕ್ಷಣ ನಮ್ಮ ಮನಸ್ಸು ಹಿಂಗಿದ್ರೆ ಇನ್ನೊಂದು ಕ್ಷಣ ಎಲ್ಲೋ ಓಡೋಟಾಗಿರ್ತದೋ. ಅಂದರೆ ಈ ಕ್ಷಣ ನಾವು ಸಂತೋಷವಾಗಿರ್ತೀವಿ, ಇನ್ನೊಂದು ನೆಕ್ಸ್ಟ್ ಕ್ಷಣ ನಮಗೆ ಡಿಪ್ರೆಷನ್ ಆಗೋಗ್ಬಿಟ್ಟಿರುತ್ತೆ. ಈ ಒಂಥರ ವಿಚಲಿತ ಮನಸ್ಸು, ತಿಕ್ಕಲು ಮನಸ್ಸು ನಮ್ಮದೊಂಥರ. ಯಾಕೆ? ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಆತ್ಮದ ಕಂಟ್ರೋಲ್ನಲ್ಲಿಲ್ಲ ನಮ್ಮ ಮನಸ್ಸು. ಎಂಥ ದುರಂತ ಅಲ್ವಾ ನಮ್ಮದು. ಆದರೆ ರಾಮನ ವಿಷಯದಲ್ಲಿ ಹಾಗಲ್ಲ. ಅವನು ಮನಸ್ಸನ್ನು ಗೆದ್ದವನು. ಅವನ ಆತ್ಮ ಏನು ಹೇಳುತ್ತೋ ಆ ಥರ ಮನಸ್ಸು ಕೇಳೋದಂತೆ. ಸೊ ಅದಕ್ಕೆ ಮನೋಜಯವುಳ್ಳವನು ಮತ್ತು ಮಹಾಪರಾಕ್ರಮಿಯು, ಮಹಾಶಕ್ತಿವಂತ, ಮಹಾಶೂರ, ಮಹಾಕಾಂತಿಯುಕ್ತನು, ಅಂದರೆ ವೈಬ್ರೆಂಟ್ ಆಗಿದ್ದಂತೆ ನೋಡೋಕ್ಕೆ, ಬ್ರೈಟಾಗಿದ್ದ ನೋಡೋಕ್ಕೆ. ಧೀರನು, ಶೂರನು, ಜಿತೇಂದ್ರಿಯನು. ಜಿತೇಂದ್ರಿಯ ಅಂದರೆ ತನ್ನ ಇಂದ್ರಿಯಗಳನ್ನ ಹತೋಟಿನಲ್ಲಿ ಇಟ್ಕೊಂಡಿದ್ದ. ಇಂದ್ರಿಯಗಳು ಅಂತಂದರೆ ಅದು ಮನಸ್ಸೇ, ಎಲ್ಲದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ. ಮತ್ತು ಬುದ್ಧಿವಂತ, ನೀತಿವಂತ, ವಾಗ್ಮಿ. ವಾಗ್ಮಿ ಅಂತಂದರೆ ಎಕ್ಸ್ಪರ್ಟ್ ಇನ್ ಸ್ಪೀಕಿಂಗ್, ಎಕ್ಸ್ಪರ್ಟ್ ಇನ್ ನಾಲೆಡ್ಜ್, ಎಕ್ಸ್ಪರ್ಟ್ ಇನ್ ಕಾಮನ್ ಸೆನ್ಸ್ ಅಂತ. ಅದಕ್ಕೆ ವಾಗ್ಮಿ ಅಂತಾರೆ. ಎಲ್ಲಿ ಹೇಗೆ ಮಾತಾಡಬೇಕು, ಎಲ್ಲಿ ಹೇಗೆ ಯೋಚನೆ ಮಾಡಬೇಕು, ಎಲ್ಲಿ ಹೇಗೆ ಕೆಲಸ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಹಾಕಬೇಕು ಅನ್ನೋದನ್ನು ವಾಗ್ಮಯ ಅಂತಾರೆ, ವಾಗ್ಮಿ ಅಂತಾರೆ. ಮತ್ತು ಐಶ್ವರ್ಯಶಾಲಿ, ಅಫ್ಕೋರ್ಸ್. ಶತ್ರು ವಿನಾಶಕ, ಅಫ್ಕೋರ್ಸ್. ಅವನ ಹೆಗಲುಗಳೆರಡೂ ವಿಶಾಲವಾದದ್ದು, ಅಂದರೆ ವೆರಿ ಬ್ರಾಡ್ ಶೋಲ್ಡರ್ಸ್ ಇತ್ತಂತೆ ಅವನಿಗೆ. ವೆಲ್ ಬಿಲ್ಟ್ ಬಾಡಿ ಬಿಲ್ಡರ್ ಅವನು. ಒಳ್ಳೆ ಅವನ ಹೈಟು ಸಿಕ್ಕಾಪಟ್ಟೆ ಹೈಟು, ಅಗಲವಾದಂತಹ ದೇಹ, ಹೆಗಲುಗಳೆರಡೂ ವಿಶಾಲವಾದವು. ಮತ್ತು ಶ್ರೀರಾಮನಿಗೆ ಬಲಿಷ್ಠವಾದ ಬಾಹುಗಳು. ಬಾಹುಗಳು ಅಂತಂದರೆ
ಭುಜಗಳು ಅಂತ. ಶಂಖದಂತೆ ರೇಖಾತ್ರಯವಿರುವ ಕಂಠ. ಅವನ ಕಂಠ ಅಂತಂದರೆ ಕುತ್ತಿಗೆ ಶಂಖದ ಥರ ಒಂಥರ ಡಿಸೈನ್ಡ್ ಆಗಿತ್ತಂತೆ. ಪುಷ್ಟವಾದ ಗಂಡಸ್ಥಳ ಅಂದರೆ ಮೈ, ಅವನ ಎದೆ ಭಾಗ, ಸೊಂಟ, ಅದೆಲ್ಲ ಗಂಡಸಿಗೆ ಏನು ಪರ್ಫೆಕ್ಟ್ ಸ್ಟ್ರಾಂಗ್ ಮೇಲ್ಗೆ ಏನು ಬೇಕೋ ಆ ಥರ ಇತ್ತಂತೆ. ಅವನ ಎದೆ ವಿಶಾಲವಾದದ್ದು, ಮಹತ್ತರವಾದ ಧನಸ್ಸನ್ನು ಹಿಡಿಯತಕ್ಕವನು. ಆಜಾನುಬಾಹು ಅಂದರೆ ಎತ್ತರದ ನಿಲುವು ಅಂತ. ಆತನ ಭುಜಗಳು ತುಂಬಿಕೊಂಡಿರುವುದರಿಂದ ಭುಜದ ಕೀಲುಗಳು ಕಾಣಿಸುವುದಿಲ್ಲ. ಅಂದರೆ ಒಳ್ಳೆ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ, ಬಾಡಿ ಬಿಲ್ಡರ್ಸ್ಗೆ ಮೂಳೆ ಎಲ್ಲ ಕಾಣುತ್ತಾ, ಬರೀ ಮಸಲ್ಸೇ ಕಾಣುತ್ತೆ ಅವ್ರಿಗೆ, ಆ ಥರ ಇದ್ದ ಅವನು. ಲಕ್ಷಣಯುಕ್ತವಾದ ಶಿರಸ್ಸು, ಒಳ್ಳೆ ತಲೆ, ಲಕ್ಷಣವಾಗಿ ಅವನ ತಲೆ ಇತ್ತಂತೆ. ಸುಂದರವಾದ ಹಣೆ, ಗಂಭೀರವಾದ ನಡಿಗೆ. ಶ್ರೀರಾಮನ ಆಕೃತಿ ಬಹಳ ಎತ್ತರವೂ ಅಲ್ಲದೆ ಹ್ರಸ್ವವೂ ಅಲ್ಲದೆ ಸಮಕಟ್ಟಾಗಿದೆ. ಅವಯವಗಳೆಲ್ಲವೂ ದೇಹಕ್ಕೆ ತಕ್ಕ ಅಳತೆಯಲ್ಲಿ ಹೊಂದಿಕೊಂಡಿದ್ದವು. ಮಿಂಚುವ ಮೈಬಣ್ಣ. ಅವನು ಮಹಾಪ್ರತಾಪಶಾಲಿ. ವಕ್ಷಸ್ಥಲವು ಅಗಲವಾಗಿದೆ. ಅವನು ಸರ್ವಾಂಗ ಸುಂದರ, ಒಳ್ಳೆಯ ಲಕ್ಷಣವಂತ. ಶ್ರೀರಾಮನು ಧರ್ಮಜ್ಞನು, ಸತ್ಯಸಂಧನು, ಪ್ರಜೆಗಳ ಹಿತದಲ್ಲಿ ಸದಾ ನಿರತನೂ ಆಗಿದ್ದಾನೆ. ನಾವು ಆಗಲೇ ಅಯೋಧ್ಯಾಕಾಂಡದಲ್ಲಿ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅಂದರೆ ತನ್ನ ಪ್ರಜೆಗಳ ವಿಷಯದಲ್ಲಿ ಯಾವತ್ತೂ ಸತ್ಯನಿಷ್ಠೆಯಿಂದ ನಡೀತಿದ್ದ. ಅವರುಗಳ ಹಿತದೃಷ್ಟಿನೇ ಇವನಿಗೆ ಪರ್ಫೆಕ್ಟ್ ರಾಜ. ಅವನು ಪ್ರಜೆಗಳಿಗೋಸ್ಕರನೇ ಬದುಕಿದ್ದ ಅವನು ಅಂತ. ಅವನು ಕೀರ್ತಿಶಾಲಿಯು, ವಿವೇಕಿಯು, ಪರಿಶುದ್ಧನು, ಗುರು ಹಿರಿಯರಿಗೆ ವಿಧೇಯನು, ಪರತತ್ವದಲ್ಲಿ ಸಮಾಹಿತನೂ ಆಗಿದ್ದನು. ತುಂಬ ಕೀರ್ತಿಶಾಲಿಯಾಗಿದ್ದ. ವಿವೇಕಿಯು ಅಂದರೆ ವಿವೇಕ ಅಂತಂದರೆ ಕಾಮನ್ ಸೆನ್ಸು. ಯಾವುದೇ ಒಂದು ವಿಷಯದಲ್ಲಿ ತುಂಬ ಯೋಚನೆ ಮಾಡಿ ಆ ಕೆಲಸನ ಮಾಡೋ ಅಂಥದ್ದು. ತಪ್ಪು ನಿರ್ಧಾರ ತಗೊಳ್ಳೋ ಅಂಥ ವ್ಯಕ್ತಿ ಅಲ್ಲವೇ ಇಲ್ಲ ಅವನು. ಪ್ರತಿಯೊಂದರಲ್ಲೂ ಯಾವುದೇ ಒಂದು ಕೆಲಸದಲ್ಲೂ ಪರ್ಫೆಕ್ಟಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ವಿವೇಕ ಪ್ರಜ್ಞೆ ಅಂತಾರೆ. ಆ ಥರ ಪರಿಶುದ್ಧ. ಮತ್ತು ಗುರು ಹಿರಿಯರಲ್ಲಿ ವಿಧೇಯನು. ಗುರು ಹಿರಿಯರಲ್ಲಿ ತುಂಬ ಭಕ್ತಿ, ವಿನಯ, ಗೌರವ ಇಟ್ಕೊಂಡಂಥ ವ್ಯಕ್ತಿ. ಪರತತ್ವದಲ್ಲಿ ಸಮಾಹಿತನೂ ಆಗಿದ್ದನು. ಬೇರೆ ತತ್ವಗಳು ಅಂದರೆ ತನ್ನಲ್ಲದೇ ಇರೋವಂಥ ಬೇರೆ ಯಾವುದೇ ಒಂದು ಸಬ್ಜೆಕ್ಟ್ಗಳಲ್ಲಿ ಅವನು ಮರ್ಯಾದೆ ಇಟ್ಕೊಂಡಿದ್ದ. ಸಮಾಹಿತ ಅಂತಂದರೆ ಮರ್ಯಾದೆ ಇಟ್ಕೊಂಡಿದ್ದಂಥ ವ್ಯಕ್ತಿ. ಶ್ರೀರಾಮನು ಬ್ರಹ್ಮನಂತೆ ತೇಜಸ್ವಿ, ಪ್ರಜಾಪೋಷಕ, ಶತ್ರುಧ್ವಂಸಕ. ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳನ್ನು ರಕ್ಷಿಸುವಂತಹ ಸಾಮರ್ಥ್ಯ ಅವನಿಗಿದೆ. ಸೊ ಎಲ್ಲರೂ ಕಾಪಾಡುವಂಥ ಒಂದು ಸಾಮರ್ಥ್ಯ ಅವನಿಗಿದೆ. ಪ್ರಜಾಪೋಷಕ ಅವನು, ಶತ್ರುಧ್ವಂಸಕ, ಬ್ರಹ್ಮನಂತೆ ಮಹಾ ತೇಜಸ್ವಿ ಆಯ್ತಲ್ಲ. ಮತ್ತು ಧರ್ಮವನ್ನು ಪಾಲಿಸತಕ್ಕವನು, ಮಹಾಧರ್ಮಿಷ್ಠ. ಅವನು ಸ್ವಧರ್ಮವನ್ನು ಶ್ರದ್ಧೆಯಿಂದ ಅನುಷ್ಠಾನ ಮಾಡುತ್ತಾನೆ. ಅಂದರೆ ಸ್ವಧರ್ಮ ಅಂತಂದರೆ ತನ್ನ ಕ್ಷತ್ರಿಯ ಧರ್ಮನ ಪರ್ಫೆಕ್ಟಾಗಿ ಅವನು ಪಾಲಿಸ್ಕೊಂಡು ಹೋಗ್ತಾನೆ. ಯಾವುದೇ ಕಾರಣಕ್ಕೂ ಅದನ್ನು ಅವನು ಡಿಸ್ಟಾರ್ಟ್ ಮಾಡಲ್ಲ, ತಪ್ಪು ಮಾಡಲ್ಲ ಅಂತ. ಶರಣಾಗತ ರಕ್ಷಕ. ಅವನಿಗೆ ಯಾರು ಶರಣು ಬರ್ತಾರೋ ಅವನ ಕಾಲಿಗೆ ಬಿದ್ದು ದಯವಿಟ್ಟು ನಾನು ನಿನಗೆ ಶರಣಾಗಿದ್ದೀನಿ, ನಾನು ಕಾಪಾಡಪ್ಪ ಶ್ರೀರಾಮ ಅಂತಂದರೆ ಅವನು ಖಂಡಿತ ಕಾಪಾಡ್ತಾನೆ. ಎಲ್ಲ ಎಂತೆಂಥ ವಿಪತ್ತಿನಿಂದ ಕಾಪಾಡೋವಂಥ ಗ್ರೇಟ್ ಏಕೈಕ ಪವರ್ ಅಂದರೆ ರಾಮ. ಕೃಷ್ಣನೂ ಅಷ್ಟೆ, ಎಲ್ಲ ಒಂದೇ ಅಲ್ವಾ, ನಾರಾಯಣನ ಅವತಾರ. ಸೊ ಶರಣಾಗತ ರಕ್ಷಕ. ಆತನು ವೇದಾಂಗಗಳ ರಹಸ್ಯವನ್ನು ಬಲ್ಲವನು. ಸಮಸ್ತ ವೇದ, ಶಾಸ್ತ್ರ, ಉಪನಿಷತ್ತು ಏನಿದೆಯೋ ಎಲ್ಲ ರಹಸ್ಯಗಳೂ ಅದರಲ್ಲಿ ಇದ್ದಿದ್ದಂಥ ಜ್ಞಾನ, ರಹಸ್ಯ ಎಲ್ಲ ಅವನು ಕಲ್ತಿದ್ದ. ಅಂದರೆ ಪರ್ಫೆಕ್ಟ್ ಆಗಿದ್ದ ಅವನು, ಅದರಲ್ಲಿ ಬಲ್ಲವನು,
ತಿಳಿದಿದ್ದ. ಧನುರ್ವೇದದಲ್ಲಿ ಪಂಡಿತ, ಅಂದರೆ ಬಿಲ್ ವಿದ್ಯೆ ಎಕ್ಸ್ಪರ್ಟ್ ಅವನು. ಮತ್ತು ರಾಮಬಾಣ ಅಂತ ಇದೇ ಇದೆಯಲ್ಲ, ಒಂದು ವರ್ಡೇ ಇದೆಯಲ್ಲ ಎಲ್ಲದಕ್ಕೂ ರಾಮಬಾಣ ಅಂತ. ರಾಮನ ಬಾಣದ ಮುಂದೆ ಬೇರೆ ಇನ್ಯಾವುದು ಸರಿಸಾಟಿನೇ ಇಲ್ಲ. ನೋ ಕಂಪ್ಯಾರಿಸನ್ ಟು ರಾಮಬಾಣ. ಸೊ ಹಿ ಈಸ್ ಎನ್ ಎಕ್ಸ್ಪರ್ಟ್ ಇನ್ ಆರ್ಚರಿ, ಬಿಲ್ಲು ವಿದ್ಯೆ. ಸೊ ಆ ಥರ ಸಕಲ ಶಾಸ್ತ್ರಗಳ ತತ್ವವನ್ನು ತಿಳಿದಿದ್ದಾನೆ. ಶ್ರೀರಾಮನ ಸ್ಮರಣಶಕ್ತಿ ಅಸದೃಶವಾದದ್ದು. ಸ್ಮರಣಶಕ್ತಿ ಅಂತಂದರೆ ಮೆಮೊರಿ ಪವರ್. ಅವನು ಒಳ್ಳೆಯ ಪ್ರತಿಭಾಶಾಲಿ, ಪ್ರತಿಭೆ ತುಂಬ ಫೇಮಸ್ ಅಂತ. ಸಕಲರಿಗೂ ಅವನನ್ನು ಕಂಡರೆ ಪ್ರೀತಿ. ಜನರಲ್ಲಿ ಮೃದುವಾಗಿ ನಡೆದುಕೊಳ್ಳುತ್ತಾನೆ. ಅತ್ಯಂತ ಗಂಭೀರ ಸ್ವಭಾವದವ, ಕಾರ್ಯಾಧ್ಯಕ್ಷ. ನದಿಗಳು ಸಮುದ್ರದ ಬಳಿಗೆ ಹೋಗುವಂತೆ ಸಜ್ಜನರು ಯಾವಾಗಲೂ ರಾಮನ ಸನ್ನಿಧಿಗೆ ಹೋಗುತ್ತಿರುವರು. ಎಲ್ಲ ಒಳ್ಳೆಯವರು ರಾಮನ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಬಯಸ್ತಾ ಇರ್ತಾರೆ, ಏಕೆಂದರೆ ತುಂಬ ಒಳ್ಳೆಯವನು. ಅವನು ಪೂಜ್ಯನು, ಪಕ್ಷಪಾತವಿಲ್ಲದೆ ಎಲ್ಲರಲ್ಲಿಯೂ ವರ್ತಿಸತಕ್ಕವನು ಆಗಿದ್ದಾನೆ. ಅವನಿಗೆ ಪಾರ್ಶಾಲಿಟಿನೇ ಇರಲಿಲ್ಲ. ಎಲ್ಲರೂ ಸೇಮ್, ಎಲ್ಲರೂ ಈಕ್ವಲ್, ಎಲ್ಲರ ಜೊತೆನೂ ಈಕ್ವಲ್ ಆಗಿ ಅವನು ಬಿಹೇವ್ ಮಾಡೋನು, ಹಾಗೆ ನಡ್ಕೊಳ್ಳೋನು. ಯಾವಾಗ ಅವನನ್ನು ನೋಡಿದರೂ ಜನರಿಗೆ ಆನಂದವೋ ಆನಂದ. ಸರ್ವ ಸದ್ಗುಣಗಳಿಂದ ಕೂಡಿದ ಶ್ರೀರಾಮನು ಕೌಸಲ್ಯಾದೇವಿಯ ನಲ್ಮೆಯ ಪುತ್ರ. ಗಾಂಭೀರ್ಯದಲ್ಲಿ ಸಮುದ್ರದಂತೆ ಗಂಭೀರವಾದಂಥ ಒಂದು ಅವನ ನಿಲುವು. ಧೈರ್ಯದಲ್ಲಿ ಹಿಮವಂತನಂತೆ, ವಿಷ್ಣುವಿನಂತೆ ಪರಾಕ್ರಮಶಾಲಿಯು, ಚಂದ್ರನಂತೆ ಆನಂದಕಾರಿಯೂ ಆಗಿದ್ದಾನೆ. ಕೋಪ ಬಂದರೆ ಮಾತ್ರ ಅವನು ಕಾಲಾಗ್ನಿ, ಅಂದರೆ ಲಯಕಾರಕ, ಕಾಲಭೈರವ, ರುದ್ರ. ಅವನ ಮುಂದೆ ಕೋಪ ಯಾವುದಿದೆ? ಸೊ ಆ ಥರ ಇವನು ಎಷ್ಟೇ ಶಾಂತ ಸ್ವಭಾವದವನು, ರಾಮ ಎಷ್ಟೇ ಒಳ್ಳೆಯವನು, ಅಷ್ಟೇ ಅವನು ಕೋಪಿಷ್ಟ ಅಂತ ತೋರ್ಸೋಕ್ಕೆ ಇದು. ತಾಳ್ಮೆಯಲ್ಲಿ ಭೂದೇವಿಯಂತೆ, ದಾನದಲ್ಲಿ ಕುಬೇರನ ಹಾಗೆ, ಸತ್ಯದಲ್ಲಿ ಸಾಕ್ಷಾತ್ ಧರ್ಮದೇವತೆಯ ಹಾಗೆ. ಇಂತಹ ಗುಣಶಾಲಿಯು ಸತ್ಯನಿಷ್ಠನೂ ಆದ ಶ್ರೀರಾಮನು ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ. ದಶರಥನಿಗೆ ರಾಮನ ಮೇಲೆ ತುಂಬ ಪ್ರೀತಿ. ರಾಮನು ಪ್ರಜೆಗಳಿಗೆ ಅತ್ಯಂತ ಪ್ರಿಯನಾಗಿದ್ದರಿಂದ, ಅಂದರೆ ಪ್ರಜೆಗಳಿಗೆ ತುಂಬ ಹತ್ತಿರ ಆಗಿದ್ನಲ್ಲ ರಾಮ. ಅದು ಅಲ್ಲದೆ ದಶರಥನಿಗೂ ವಯಸ್ಸಾಗಿತ್ತು. ಆ್ಯಂಡ್ ದಶರಥನಿಗೆ ರಾಮ ಫೇವ್ರೆಟ್ ಸನ್ನು. ಸಾಮಾನ್ಯವಾಗಿ ತಂದೆಯರಿಗೆ ದೊಡ್ಡ ಮಕ್ಕಳ ಮೇಲೆ ತುಂಬ ಮೋಹ ಇರುತ್ತೆ. ಎರಡನೇದು, ರಾಮ ಅಂದರೆ ತುಂಬ ಇಷ್ಟ ದಶರಥನಿಗೆ. ಆ್ಯಂಡ್ ರಾಮನೇ ಮುಂದಿನ ಉತ್ತರಾಧಿಕಾರಿ ಆಗಬೇಕು ಅನ್ನೋದು ಅವನಿಗೆ ಮನಸ್ಸಿನಲ್ಲಿ ಇರುತ್ತೆ. ಸೊ ಅದೆಲ್ಲ ಕೂಡ್ಕೊಂಬಂದಿರೋದ್ರಿಂದ ಪ್ರಜೆಗಳಿಗೆ ಆನಂದವಾಗುತ್ತದೆ ಎಂದು ದಶರಥನು ಶ್ರೀರಾಮನಿಗೆ ಯುವರಾಜ ಪದವಿಯನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಲು ಅಪೇಕ್ಷಿಸಿದನು. ನಾವು ಆವಾಗಲೇ ಓದಿದ್ವಲ್ಲ ಅದು. ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗುತ್ತಿರುವುದು ದಶರಥನ ಕಿರಿಯ ಹೆಂಡತಿಯಾದ ಕೈಕೇಯಿಗೆ ತಿಳಿಯಿತು. ಇವನು ಅದೇ ಇಲ್ಲೆಲ್ಲ ಪಟ್ಟಾಭಿಷೇಕದೆಲ್ಲ ವಿಚಾರಗಳೆಲ್ಲ ಮಾಡ್ತಾ ಇದ್ದಾನೆ. ಈ ವಿಷಯ ಕೈಕೇಯಿಗೆ ಗೊತ್ತಾಯಿತು. ಆ್ಯಕ್ಚುಲಿ ಕೈಕೇಯಿಗೆ ರಾಮನ್ ಕಂಡ್ರೆ ತುಂಬ ಪ್ರೀತಿ. ಹೆತ್ತ ತಾಯಿ ಕೌಸಲ್ಯಗಿಂತ ಕೈಕೇಯಿಗೆ ರಾಮನ್ ಕಂಡ್ರೆ ತುಂಬ ಪ್ರೀತಿ. ಆದರೆ ಕೈಕೇಯಿಗೆ ಅವಳ ಸಾಕತಾಯಿ, ಇವಳು ಇರ್ತಾಳಲ್ಲ ಮಂತರೆ, ಅವಳು ಕಿವಿ ಚುಚ್ಚಿಬಿಡ್ತಾಳೆ. ಚುಚ್ಚಿಬಿಟ್ಟು ರಾಮನ್ಗೆ ಪಟ್ಟ ಸಿಗಬಾರ್ದು, ಭರತನಿಗೆ ಪಟ್ಟ ಸಿಗಬೇಕು ಅಂತ ಈ ಥರ ಎಲ್ಲ ಏನೇನೇನೋ ಕಾನ್ಸ್ಪಿರಸಿಗಳು ಮಾಡಿ ಕೈಕೇಯಿಗೆ ತಲೆ ಕೆಡಿಸ್ಬಿಡ್ತಾಳೆ. ಸರಿ, ಕೈಕೇಯಿ ಅಲ್ಲಿ ತನಕ ರಾಮನ ಬಗ್ಗೆ ಸಪೋರ್ಟಿವ್ ಆಗಿದ್ದವಳು ರಾಮನ ವಿರುದ್ಧವಾಗೇ ಇದು ಮಾಡಿಬಿಡ್ತಾಳೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಕೈಕೇಯಿ ದಶರಥನ ಮದುವೆ ಆದಾಗ ಹೊಸದ್ರಲ್ಲಿ ದಶರಥ ಯಾವುದೋ ಒಂದು ಯುದ್ಧಕ್ಕೆ ಹೋಗಿರ್ತಾನೆ ವಿತ್ ಕೈಕೇಯಿನೂ ಒಳ್ಳೆ ವಾರಿಯರು. ಅವಳು ಒಳ್ಳೆ ಯುದ್ಧ ಗಿದ್ದ ಎಲ್ಲ ಚೆನ್ನಾಗಿ ಮಾಡ್ತಿರ್ತಾಳೆ.
ಸೊ ದಶರಥನಿಗೆ ಸಪೋರ್ಟಿವ್ ಆಗಿ ಅವಳು ಆ ಯುದ್ಧದಲ್ಲಿ ಹೆಲ್ಪ್ ಮಾಡಿ, ದಶರಥ ತುಂಬ ಸುಸ್ತಾದಾಗ ಇವಳು ತಾನು ಮುಂದೆ ನಿಂತ್ಕೊಂಡು ಯುದ್ಧನ ಗೆಲ್ಲಿಸ್ಕೊಡ್ತಾಳೆ. ಅವಾಗ ದಶರಥನಿಗೆ ತುಂಬ ಖುಷಿ ಆಗಿಬಿಟ್ಟು 2 ವರ ಕೊಡ್ತಾನೆ. ನಾನು ನಿಂಗೆ 2 ವರ ಕೊಡ್ತೀನಿ, ನೀನು ಕೇಳು ಅಂತ. ಅವಾಗ ಅವಳು ಸಮಯ ಬರಲಿ ನಾನು ಕೇಳ್ತೀನಿ ಅಂತಂದಿರ್ತಾಳೆ. ಅದನ್ನು ಈ ಸಮಯದಲ್ಲಿ ಕೇಳಿಬಿಡ್ತಾಳೆ. ಅವಳಿಗೆ ದಶರಥ ರಾಜನು ಹಿಂದೆ 2 ವರಗಳನ್ನು ಕೊಟ್ಟಿದ್ದನು. ಇದೇ ಸಮಯವೆಂದರಿತು ಅವಳು ಹೀಗೆ ವರವನ್ನು ಬೇಡಿದಳು. ಏನೆಂದರೆ ರಾಮನನ್ನು ರಾಜ್ಯದಿಂದ ಹೊರಕ್ಕೆ ಕಳಿಸಬೇಕು ಮತ್ತು ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. ಆ ಮಂಥರೆಯ ಒಂದು ಕೆಟ್ಟ ಇನ್ಫ್ಲೂಯೆನ್ಸಿಂದ ಕೈಕೇಯಿ ಎಷ್ಟು ಪ್ರೀತಿಸ್ತಾ ಇರ್ತಾಳೆ ರಾಮನ್ನ ನೋಡಿ. ತಲೆ ಕೆಟ್ಟೋಗ್ಬಿಟ್ಟಾಗ ವಿರುದ್ಧ ಆಗಿಬಿಡ್ತಾಳೆ ರಾಮನ ಎದುರಿಗೇನೆ. ಸೊ ಈ ರೀತಿಯಲ್ಲಿ ತನ್ನ 2 ವರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇಲ್ಲಿ ಬಳಸ್ಕೊಂಡ್ಬಿಡ್ತಾಳೆ. ಇಂಥ ಕೆಟ್ಟ ಒಂದು ಇದಕ್ಕೆ ಬಳಸ್ಕೊತಾಳೆ. ವರನ ಕೆಟ್ಟದಕ್ಕೆ ಬಳಸ್ಕೋತಾರೆ ಯಾರಾದರೂ, ಒಳ್ಳೆಯದಕ್ಕೆ ಬಳಸ್ಕೋಬೇಕು ತಾನೆ. ನೋಡಿ, ಇವಳು ಕೆಟ್ಟವಳು ಸಹವಾಸ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಆ ಮಂಥರೆ ಅನ್ನೋ ಕೆಟ್ಟ ಹೆಂಗಸ ಸಹವಾಸ ಮಾಡಿ ತನಗೆ ಸಿಕ್ಕೋ ವರ, ತನಗೆ ಬೇಗ ಬಂದಿರೋ ಅಂಥ ವರನ ಕೆಟ್ಟದಾಗೆ ಅದನ್ನು ಉಪಯೋಗಿಸ್ಕೋತಾಳೆ. ಸರಿ, ರಾಜನು ಸತ್ಯಪರಾಯಣನಾದ್ದರಿಂದ ಧರ್ಮಪಾಶಕ್ಕೆ ಕಟ್ಟುಬಿದ್ದು ತನ್ನ ಪ್ರಿಯಪುತ್ರನಾದ ರಾಮನನ್ನು ರಾಜ್ಯದಿಂದ ಹೊರಕ್ಕೆ ಕಳುಹಿಸಿದನು. ವೀರನಾದ ಶ್ರೀರಾಮಚಂದ್ರನು ತಂದೆಯ ಮಾತನ್ನು ಮೀರುವುದಿಲ್ಲವೆಂಬ ತನ್ನ ಪ್ರತಿಜ್ಞೆಯನ್ನು ಪಾಲಿಸುವುದಕ್ಕಾಗಿಯೂ ತಾನು ಹೊರಟು ಹೋದರೆ ತನ್ನ ಚಿಕ್ಕ ತಾಯಿ ಕೈಕೇಯಿಗೆ ಸಂತೋಷವಾಗುತ್ತದೆ ಎಂಬ ನಂಬಿಕೆಯಿಂದಲೂ ತಂದೆಯ ಆಜ್ಞೆಯಂತೆ ಅರಣ್ಯಕ್ಕೆ ಹೋದನು. ರಾಮ ಇನ್ನಷ್ಟು ಒಳ್ಳೆಯವನು ನೋಡಿ. ಇವಳು ಕೈಕೇಯಿ ತನಗೆ ಗಂಡ ಕೊಟ್ಟಿದ್ದ ವರನ ಈ ಥರ ದುರುಪಯೋಗ ಪಡಿಸ್ಕೋತಾಳೆ. ಸೊ ವಿಧಿ ಇಲ್ಲದೆ ವರ ಕೊಟ್ಬಿಟ್ಟಿದ್ನಲ್ಲ ದಶರಥ, ವಿಧಿ ಇಲ್ಲದೆ ಅದನ್ನು ಒಪ್ಕೊತಾನೆ ಬೇಜಾರು ಮಾಡಿಕೊಂಡು. ಸರಿ, ರಾಮ ಹೊರಡಲೇಬೇಕಾಗತ್ತೆ ಕಾಡಿಗೆ. ಸೊ ಅದರಿಂದ 2 ವಿಷಯ ಏನಾಗುತ್ತೆ ಅಂದರೆ, ಒಂದು ಇಕ್ಷ್ವಾಕು ವಂಶದಲ್ಲಿ ಏನು ಅಂದರೆ ತಂದೆಯ ಒಂದು ಪಿತೃವಾಕ್ಯ ಪರಿಪಾಲನೆ ತುಂಬ ಸ್ಟ್ರಾಂಗಾಗೆ ಇಕ್ಷ್ವಾಕು ವಂಶದಲ್ಲಿ ನಡೆಸ್ಕೊಂಡು ಬಂದಿರ್ತಾರೆ. ರಾಮ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ, ತಂದೆಯ ಮಾತನ್ನು ಮೀರ್ಕೂಡ್ದು ಅಂತ. ಸೊ ತಂದೆ ಕಾಡಿಗೆ ಹೋಗಬೇಕು ಅಂದಾಗ ರಾಮ ಎಸ್ ಅಂತಾನೆ, ಯಾಕೆಂದರೆ ಪಿತೃವಾಕ್ಯ ಪರಿಪಾಲನೆ. 2ನೇದು, ತನ್ನ ಚಿಕ್ಕಮ್ಮಂಗೆ ಸಂತೋಷ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದಾರ ಬುದ್ಧಿ. ನಾವು ಇಷ್ಟೊತ್ತು ಇಲ್ಲಿವರೆಗೂ ನಾವು ರಾಮನ ಬಗ್ಗೆ ಎಲ್ಲ ಓದಿಲ್ವೇ, ಎಂಥ ಒಳ್ಳೆಯವನು ಮಗು ಥರ ಅಂತ. ಅವನು ತನಗೆ ಬೇಜಾರಾದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಮಾತ್ರ ಬೇಜಾರಾಗಬಾರ್ದು ಅನ್ನೋ ಒಂದು ವ್ಯಕ್ತಿ ಆತ. ಸೊ ಅಂದಮೇಲೆ ತಾನು ಕಾಡಿಗೆ ಹೋದರೂ ಪರವಾಗಿಲ್ಲ, ತಾನು ಕಷ್ಟಪಟ್ಟರೂ ಪರವಾಗಿಲ್ಲ, ಇದರಿಂದ ಚಿಕ್ಕಮ್ಮಂಗೆ ಸಂತೋಷ ಆಗುತ್ತೆ ಅಂತ ಅನ್ನೋದಾದರೆ ನಾನು ಖಂಡಿತ ಕಾಡಿಗೆ ಹೋಗ್ತೀನಿ ಅನ್ನೋ ಒಂದು ಎಂಥ ಗ್ರೇಟ್ ಬುದ್ಧಿ ರಾಮಂದು ಅಲ್ಲ. ಎಷ್ಟು ಒಳ್ಳೆಯವನವನು ಅಲ್ವಾ. ಅದಕ್ಕೆ ಅವನನ್ನು ಆದರ್ಶ ಪುರುಷ, ನಮ್ಮ ದೇವರು ಅನ್ನೋದು. ಸೊ ಇದೆಲ್ಲ ನಾವು ಹಂಗನ್ಬಿಟ್ಟು ನಾವು ಅವನಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಆದರೆ ಅಟ್ಲೀಸ್ಟ್ ಅವನಲ್ಲಿರೋವಂಥ ಒಂದು ಗುಣಗಳಲ್ಲಿ ಸ್ವಲ್ಪನಾದರೂ ರಾಮನಲ್ಲಿರೋವಂಥ ಒಳ್ಳೆತನನ ನಾವು ಮೈಗೂಡಿಸ್ಕೊಂಡ್ರೆ, ಕೊಳಕ್ತನನ ದೂರ ಮಾಡಿ ನಾವು ಒಂದು ಸಜ್ಜನಕೆಯ ಒಂದು ಹಾದಿನಲ್ಲಿ ನಡೀಬೋದು ಅನ್ನೋದಕ್ಕೆ ಇವೆಲ್ಲ ಒಂದು ನಿದರ್ಶನ. ಸೊ ಆ ಥರ ಶ್ರೀರಾಮಚಂದ್ರನು ತಂದೆಯ ಮಾತಿನಂತೆ ಕಾಡಿಗೆ ಹೊರಟು ನಿಲ್ಲುತ್ತಾನೆ. ಜೊತೆಗೆ ತಾನು ಕಾಡಿಗೆ ಹೊರಟ್ರೆ ಪಿತೃವಾಕ್ಯ ಪರಿಪಾಲನೆ ಆಗುತ್ತೆ, ಸಾಲದಕ್ಕೆ ತಾಯಿ ಚಿಕ್ಕಮ್ಮ ಕೈಕೇಯಿಗೂ ಸಂತೋಷ ಆಗುತ್ತೆ ಅನ್ನೋ ಕಾರಣದಿಂದ ಅವನು ಕಾಡಿಗೆ ಹೊರಡೋದಕ್ಕೆ ರೆಡಿ ಆಗ್ತಾನೆ. ಆಗ ಸುಮಿತ್ರಾ ದೇವಿಯ ನಲ್ಮೆಯ ಪುತ್ರನು
ಶ್ರೀರಾಮನ ಪ್ರೀತಿಯ ತಮ್ಮನೂ ಆದ ವಿನೀತನೂ ಆದ ಲಕ್ಷ್ಮಣನು ಅಣ್ಣನ ಮೇಲಿನ ಸ್ನೇಹದಿಂದ ಅವನನ್ನು ಹಿಂಬಾಲಿಸಿ ತಾನೂ ಅರಣ್ಯಕ್ಕೆ ಹೊರಟು ಬಿಡುತ್ತಾನೆ. ಅಣ್ಣ ತಮ್ಮಂದರಲ್ಲಿ ಇರಬೇಕಾದಂತಹ ಪ್ರೀತಿ, ವಾತ್ಸಲ್ಯ, ಒಂದು ಬಾಂಡೇಜು ಅದು ಹೆಂಗಿರಬೇಕು ಅಂತಂದರೆ ರಾಮ ಲಕ್ಷ್ಮಣರನ್ನು ನೋಡಿ ಕಲಿಬೇಕು ನಾವು. ರಾಮ ಲಕ್ಷ್ಮಣರ ಥರ ಇದ್ದಾರಪ್ಪ ಅವರು, ಎಷ್ಟು ಅನ್ಯೋನ್ಯತೆ ಅಂತ ಕೆಲವು ಕಡೆ ಹೇಳ್ತಾರೆ. ಈಗ ಭಾಳ ಕಡಿಮೆ ಆ ಥರ ಸಿಗೋದು, ಎಲ್ಲ ಬರೀ ಹೊಡೆದಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ. ಆ ಬಾಂಡೇಜೇ ಇರಲ್ಲ ಅಣ್ಣ ತಮ್ಮಂದ್ರ ಮಧ್ಯೆ. ಎಲ್ಲ ನಮ್ಮ ತಂದೆ ಕಾಲಕ್ಕೆ ಅದು ಇದಾಯಿತು ಅಷ್ಟೆ. ನಮ್ಮ ಕಾಲದವರೆಗೂ ಅಷ್ಟೆ. ನಮ್ಮ ನೆಕ್ಸ್ಟ್ ಕಾಲ, ನಿಮ್ಗಳ ಕಾಲ, ನೀವು ಹುಡುಗರೆಲ್ಲ ಇವಾಗ ನೀವುಗಳೆಲ್ಲ ಇದ್ರಲ್ಲ, ನಿಮ್ಮ ಕಾಲಕ್ಕೆಲ್ಲ ಅಣ್ಣ ತಮ್ಮಂದ್ರುಗಳು ಅದು ಹೆಂಗೆ ಬರೀ ಜಗಳಗಳಲ್ಲೇ ಕಾಲ ಕಳೀತಾರೆ. ಆದರೆ ನೋಡಿ, ಕಾಡಿಗೆ ಹೋಗೋದಂದ್ರೆ ಏನು ತಮಾಷೆನ? ರಾಮ ತನ್ನ ಕಾಡಿಗೆ ಹೋಗ್ತಾಯಿದ್ದೀನಿ ಅಂತಂದರೆ ಲಕ್ಷ್ಮಣನಿಗೆ ಅವನು ಆರಾಮಾಗಿ ಅರಮನೆಯಲ್ಲಿ ಹಾಯಾಗಿ ಸುಖವಾಗಿ ಆಗ್ತಾನೆ. ಅವನಿಗೂ ಮದುವೆ ಆಗಿತ್ತು, ಹೆಂಡತಿ ಜೊತೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದಾಗಿತ್ತಲ್ಲ. ಅವನು ಹೆಂಡ್ತಿನ ನಿನ್ನ ಮನೇಲೇ ಇರುವಂಥ ಹೆಂಡ್ತಿನ ಮನೇಲೇ ಬಿಟ್ಬಿಟ್ಟು ಅಣ್ಣನ ಜೊತೆ ಕಾಡಿಗೆ ಬಂದ್ಬಿಟ್ಟ. ಅವನಿಗೇನು ಗೊತ್ತಿಲ್ಲ ಅಂತಲ್ಲ, ಕಾಡಿನ ವಿಷಯಗಳು, ಕಾಡಲ್ಲಿ ಎಷ್ಟು ಕಷ್ಟ ಇರುತ್ತೆ ಜೀವನ, ಅದೆಲ್ಲ ಲಕ್ಷ್ಮಣನಿಗೆ ಗೊತ್ತಿಲ್ಲ ಅಂತನಾ? ಗೊತ್ತು ಅವನಿಗೂ. ಏಕೆಂದರೆ ಅವ್ನು ಚಿಕ್ಕ ಹುಡುಗ ಆಗಿದ್ದಾಗ ಮದುವೆಗೆ ಮುಂಚೆ ವಿಶ್ವಾಮಿತ್ರ ಮಹರ್ಷಿಗಳ ಜೊತೆ ಅವರ ಯಜ್ಞಕ್ಕೆ ವಿಘ್ನ ಬರ್ತಿರೋಂಥ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ರಾಮನ ಜೊತೆ ಹೋಗಲಿಲ್ವಾ? ಅಲ್ಲಿ ಎಷ್ಟೋ ತಿಂಗಳುಗಟ್ಟಲೆ ಕಾಡಿನಲ್ಲಿ ಲಕ್ಷ್ಮಣನು ರಾಮನ ಜೊತೆ ಇದ್ದ. ಸೊ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಕಾಡಿನ ಒಂದು ಇಂಟ್ರೊಡಕ್ಷನ್ ಆಗೋಗಿತ್ತು, ಕಾಡಿನ ಬಗ್ಗೆ ಅವನಿಗೆ ಪರಿಚಯ ಇತ್ತು. ಆ್ಯಂಡ್ ಅವರು ಆಶ್ರಮದಲ್ಲಿ ಪಾಠ ಕಲ್ತಿದ್ದು ಎಲ್ಲ ಆಗಿತ್ತು. ಆಶ್ರಮ ಅಂತಂದರೆ ನಮ್ಮ ಥರ ಸಿಟಿನಲ್ಲಿರುತ್ತಾ? ಆವಾಗೆಲ್ಲ ಆಶ್ರಮಗಳು ಅಂದರೆ ಕಾಡಲ್ಲಿರೋದು. ಸೊ ಅವೆಲ್ಲ ಅವನಿಗೂ ಗೊತ್ತಿತ್ತು. ಕಷ್ಟ, ಕಾಡಲ್ಲಿ ಸುಖವಾಗಿರೋಕ್ಕಾಗಲ್ಲ, ಲೈಫ್ ಈಸ್ ವೆರಿ ಟಫ್ ಆ್ಯಂಡ್ ಮಿಸರಬಲ್ ಇನ್ ಫಾರೆಸ್ಟ್ ಅಂತ. ಅಷ್ಟಾದ್ರೂ ಅಣ್ಣನ ಮೇಲೆ ಅವನಿಗಷ್ಟು ಪ್ರೀತಿ. ಅವನಿಗೆ ಶೇಷಾಂಶ ಸಂಭೂತ, ಅವನು ಆದಿಶೇಷ, ಅವನು ಲಕ್ಷ್ಮಣ ಅಲ್ವೇ? ದೇವರು ಆದಿಶೇಷನ್ ಬಿಟ್ಟು ಆದಿಶೇಷ ದೇವ್ರನ್ನ ಬಿಟ್ಟಿರ್ತಾನ ನಾರಾಯಣ? ಆದಿಶೇಷನ ಮೇಲೆ ನಾರಾಯಣ ಮಲ್ಕೊಳ್ಳೋದು. ಮತ್ತು ಅವರಿಬ್ಬರು ಒಂಥರ ಒಟ್ಟಿಗೆ ಇರಲೇಬೇಕು. ಸೊ ಹಾಗೆ ರಾಮ ಲಕ್ಷ್ಮಣ ಇಬ್ಬರು ಒಟ್ಟಿಗೆ ಇರಲೇಬೇಕು ಅನ್ನೋದಕ್ಕೆ ತೋರಿಸೋದಕ್ಕೆ ಇದು. ಸೊ ಲಕ್ಷ್ಮಣ ನಾನು ಬರ್ತೀನಿ ಅಂತಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅವನು ರಾಮನ ಜೊತೆ ಹೊರಡಕ್ಕೆ ರೆಡಿ ಆಗಿಬಿಟ್ಟ. ಅಣ್ಣ ತಮ್ಮಂದಿರಲ್ಲಿ ಇರಬೇಕಾದಂತಹ ಸೌಭ್ರಾತ್ರಕ್ಕೆ ಲಕ್ಷ್ಮಣನು ನಿದರ್ಶನ ಅಲ್ವಾ? ಸೌಭ್ರಾತ್ರ ಅಂತಂದರೆ ಒಂದು ಬಾಂಡೇಜ್, ಬ್ರದರ್ಲಿ ಬಾಂಡೇಜು, ಬ್ರದರ್ಲಿ ಲವ್ ಆ್ಯಂಡ್ ಅಫೆಕ್ಷನ್ನು. ಅದಕ್ಕೆ ಸೌಭ್ರಾತ್ರ ಬಾಂಧವ್ಯ ಅಂತ ಹೇಳ್ತಾರೆ. ಸೊ ಲಕ್ಷ್ಮಣನ ನೋಡಿ ಕಲಿಬೇಕು ಈಗಿನ ಕಾಲದವರು. ಅಣ್ಣ ಅಂದರೆ ಎಷ್ಟು ಪ್ರೀತಿ ಅವನಿಗೆ. ತನ್ನ ಸುಖ ಸಂತೋಷ ಸೌಕರ್ಯಗಳನ್ನೆಲ್ಲ ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಅಣ್ಣ ಮುಖ್ಯ ಅಂದ್ಬಿಟ್ಟು ಅವನು ಶ್ರೀರಾಮನ ಜೊತೆ ಹೊರಟ್ಬಿಟ್ಟ. ಗ್ರೇಟ್ ಫೆಲೋ. ಶ್ರೀರಾಮನಿಗೆ ಪ್ರಾಣದಂತೆ ಪ್ರಿಯಳಾದ ಪತ್ನಿ ಸೀತೆ ಗಂಡನ ಹಿತವನ್ನೇ ಬಯಸತಕ್ಕವಳು, ಜನಕರಾಜನ ಪರಿಶುದ್ಧವಾದ ಕುಲದಲ್ಲಿ ಜನಿಸಿದವಳು, ದೇವಮಾಯೆಯೋ ಎಂಬಂತೆ ಪರಮ ಸುಂದರಿಯವಳು, ಸರ್ವಲಕ್ಷಣ ಸಂಪನ್ನೆ, ಸ್ತ್ರೀಯರಲ್ಲಿ ಶ್ರೇಷ್ಠಳು. ಅಂತಹವಳು ಚಂದ್ರನನ್ನು ರೋಹಿಣಿಯು ಹಿಂಬಾಲಿಸುವಂತೆ ಅವಳೂ ಕೂಡ ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿ ಅರಣ್ಯಕ್ಕೆ ನಡೆದೇ ಬಿಟ್ಟಳು. ಲಕ್ಷ್ಮಣ ನಾನು ಹೊರಡ್ತೀನಿ ಅಂತ ಯಾವಾಗ ಹೇಳಿದ್ನೋ ತಕ್ಷಣ ಇಮಿಡಿಯೇಟಾಗೆ ಸೀತೆ, ಅವಳು ರಾಜ್ಕುಮಾರಿ, ಅವಳು ನಾನು ಮನೆಯಲ್ಲಿ ಆರಾಮಾಗಿರ್ತೀನಿ ನೀವು ಹೋಗಿ ಬನ್ನಿ ಅನ್ಬೋದಾಗಿತ್ತಲ್ಲ. ಇಲ್ಲ, ಗಂಡನಿಗೆ ತಕ್ಕ ಹೆಂಡತಿ ಅವಳು. ನೋಡಿ ಹೆಂಗೆ, ಎಷ್ಟು ಇದು ರಿಲೇಷನ್ಶಿಪ್ ಅನ್ನೋದನ್ನು ಯಾವ ಥರ ತೋರಿಸ್ತಾರೆ.
ಗ್ರೇಟ್ ಎಪಿಕ್ ಐಸೆ. ರಾಮಾಯಣದಂಥ ಒಳ್ಳೆ ಎಕ್ಸ್ಟ್ರಾಡಿನರಿ ಟಾಪ್ 1 ಕತೆ ಇದು. ಟಾಪ್ 1 ಕತೆ ಅಲ್ಲ ಇದು. ಇದು ನಮಗೆಲ್ಲರಿಗೂ, ಪ್ರತಿಯೊಂದು ಜೀವರಾಶಿಗೂ ಇದೊಂದು ನಿದರ್ಶನ. ಇದು ಅಂದರೆ ಇದೊಂಥರ ಡಿಸಿಪ್ಲಿನರಿ ಬುಕ್. ರಾಮಾಯಣದ ಒಂದೊಂದು ಕ್ಯಾರೆಕ್ಟರ್ಸು, ಒಂದೊಂದು ಸಿಚುವೇಶನ್ನು, ವಾಹ್, ಎಕ್ಸ್ಟ್ರಾಡಿನರಿ ನಿಜವಾಲು. ಮೊದಲು ನನಗೆ ಎಮೋಷನಲ್ ಆಗ್ತಾಯಿತ್ತು. ಈಗ ನನಗೆ ನನಗೆ ಈ ಕಲಿಯುಗದಲ್ಲಿ ಇದೀನಲ್ಲ, ಎಂಥ ಪಾಪಿ ನಾನು. ತ್ರೇತಾಯುಗದಲ್ಲಿ ನಾನು ರಾಮನ ಎದುರುಗಡೆ ಆ ಕೋತಿಗಳಿತ್ತಲ್ಲ, ನಾನು ಒಬ್ಬ ಕೋತಿಯಾಗಿ ಇರಬಾರ್ದಾಗಿತ್ತಾನೆ. ಇದ್ವೇನೋ ಗೊತ್ತಿಲ್ಲ, ಆ ಥರ ಇದ್ದಿದ್ದರಿಂದ ಏನೋ ಅನಿಸುತ್ತೆ. ಮೋಸ್ಟ್ಲಿ ನಮಗೆ ಆ ಒಂದು ಸೆಲೆ ಬಂದಿದೆ ನಮಗೆಲ್ಲ. ಹೇಳೋ ಅಂಥ ಒಂದು ಪುಣ್ಯ ನನಗೆ ಬಂದಿದೆ, ಕೇಳೋ ಅಂಥ ಪುಣ್ಯ ನಿಮಗೆ ಬಂದಿರ್ಬೋದೇನೋ. ನಾವೆಲ್ಲ ಅವನ ವಾನರ ಸೇನೆಯಲ್ಲಿ ನಾವುಗಳು ವಾನರರಾಗಿದ್ವೇನೋ, ಯಾರಿಗೆ ಗೊತ್ತು, ಇರ್ಬೋದೇನೋ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಓದ್ತಾ ಇದ್ರೆ ಎಷ್ಟು ಅವನು ಅಣ್ಣ ತಮ್ಮಂದಿರದು ಬಾಂಡೇಜ್ ಯಾವ ಥರ ಇದೆ. ಗಂಡ ಹೆಂಡ್ತಿರು ಹಿಂಗೆ. ಅವಳು ರಾಜ್ಕುಮಾರಿ, ಅವಳು ಸುಖ ಸೌಕರ್ಯಗಳನ್ನ ಬಿಟ್ಟು ಅವಳು ಕಾಡು ಹೊರಟು ಬಿಡ್ತಾಳಲ್ಲ ಕಾಡಿಗೆ. ಅವಳಿಗೂ ಏನು ಗೊತ್ತಿಲ್ವಾ ಕಾಡು? ಗೊತ್ತವಳಿಗೆ, ಅವಳು ನೋಡಿರ್ತಾಳೆ. ನೋಡೇ ಇಲ್ಲದೆ ಇರೋವಂಥ ದಡ್ಡಿ ಏನಲ್ಲ ಸೀತೆ. ನೋಡಿರ್ತಾಳೆ ಕಾಡಿನಲ್ಲಿ ಕಷ್ಟ ಇದೆ, ಅರಮನೆ ಥರ ಸುಖವಾಗಿರೋಕ್ಕಾಗಲ್ಲ. ಕಾಮನ್ ಸೆನ್ಸ್ ಅದು ಎಂಥವ್ರಿಗೆ. ಅವಳು ಓದಿರೋಳು, ಅವಳು ಎಜುಕೇಟೆಡ್, ಅವಳು ಗೊತ್ತಾಗಲ್ವ ಅಷ್ಟು. ಕಾಡಿಗೆ ಹೋದರೆ ನಾನು ಸುಖವಾಗಿರೋಕ್ಕಾಗಲ್ಲ ಅಷ್ಟೆಲ್ಲ ಗೊತ್ತಿದ್ದೂ ಅವಳು ಹೆಂಗೆ ಡಿಸೈಡ್ ಮಾಡಿದ್ಲು. ಇನ್ಫ್ಯಾಕ್ಟ್ ಮುಂದೆ ಕಥೆನಲ್ಲಿ ಬರುತ್ತೆ ಆ್ಯಕ್ಚುಲಿ, ಅಯೋಧ್ಯಕಾಂಡದಲ್ಲಿ. ಅದರಲ್ಲಿ ಹೇಳ್ತಾನೆ ರಾಮ, ನೋಡಮ್ಮ ಸೀತೆ, ನೀನೇನು ಅಂದ್ಕೊಂಬಿಟ್ಟಿದ್ಯಾ ಕಾಡನ್ನು? ನೀನು ಅರಮನೆ ನಮ್ಮ ಬೆಡ್ರೂಮ್ ಅಂದ್ಕೊಂಬಿಟ್ಟಿದ್ಯಾ? ಆರಾಮಾಗೆ ಹಾಯಾಗಿ ಮಲ್ಕೊಂಡು, ದಾಸಿಯರ ಕೈಲಿ ಸೇವೆ ಮಾಡಿಸ್ಕೊಂಡು, ಊಟ ತಿಂಡಿ ಮಾಡಿಕೊಂಡು, ಹಾಯಾಗೆ ಪನ್ನೀರಲ್ಲಿ ಸ್ನಾನ ಮಾಡಿಕೊಂಡು, ಸುಖ ಸಂತೋಷದಿಂದ ಓಡಾಡಿಕೊಂಡು ನಾವೆಲ್ಲ ಸುತ್ತಾಡ್ತೀವಲ್ಲ ಅರಮನೆಯಲ್ಲಿ, ಹಾಯಾಗೆ ಹಾಡು ಹಸೆ ಕೇಳಿಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಥರ ಇರುತ್ತೆ ಕಾಡಲ್ಲಿ ಅಂತ ಅಂದ್ಕೊಂಡ್ಯಾ ಸೀತೆ? ಡೂ ಯು ನೋ ಹೌ ಡೇಂಜರಸ್ ಇಟ್ ಈಸ್? ಡೂ ಯು ನೋ ಹೌ ಟಫ್ ಲೈಫ್ ಇಟ್ ಈಸ್ ಇನ್ ದಿ ಕಾಡು ಅಂತ ಕೇಳ್ತಾನೆ. ಆವಾಗ ಸೀತೆ ಹೇಳ್ತಾಳೆ, ನಾನು ಅಷ್ಟು ಪೆದ್ದಿ ಅಲ್ಲ, ಅಷ್ಟು ದಡ್ಡಿ ಅಲ್ಲ ನಾನು. ನನಗೆ ಪರಿಚಯ ಇದೆ ಕಾಡಲ್ಲಿ, ಕಾಡಿನ ಪರಿಚಯ ಇದೆ. ನಾನು ಕಾಡಲ್ಲಿ ಜೀವನ ಮಾಡಿಲ್ಲದೆ ಇರ್ಬೋದು, ಬಟ್ ಕಾಡಿನ ಪರಿಚಯ ಇದೆ. ಅದರ ಪರಿಚಯ ಇಲ್ಲದೆ ಇರೋಷ್ಟೇನು ನನಗೆ ಪೆದ್ದತನ ಇಲ್ಲ ನನಗೆ. ಸೊ ನೀವು ಅದನ್ನು ಹೇಳಬೇಡಿ. ಆ್ಯಂಡ್ ಸುಖ ಸಂತೋಷದಲ್ಲೇನೇ ಬದುಕೊಂಡು ಹಾಯಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಅಷ್ಟೊಂದು ಆಸೆ ಹೆಂಗಸಲ್ಲ ನಾನು. ನನಗೆ ನನ್ನ ಮೊದಲ ಕರ್ತವ್ಯ ನಂದೇನು ಅಂತಂದರೆ ಗಂಡನ ಸೇವೆ. ಗಂಡ ಎಲ್ಲಿರ್ತಾನೋ ಅಲ್ಲಿ ನನ್ನ ಸೇವೆ ಮಾಡೋದು ನನ್ನ ಕರ್ತವ್ಯ. ನೀವು ಕಾಡಲ್ಲಾರು ಇರಿ, ನಾಡಲ್ಲಾರು ಇರಿ, ನಿಮ್ಮ ಜೊತೆ ನಾನು. ನಿಮ್ಮ ಬಿಟ್ಟು ನಾನು ಹೋಗೋದಿಲ್ಲ. ನೀವು ಎಲ್ಲರೂ ಇರಿ, ನೀವು ಬೆಂಕಿನಲ್ಲೇ ಇರಿ, ನಾನು ಅಲ್ಲೇ ಇರ್ತೀನಿ. ಅಂದರೆ ಎಕ್ಸಾಂಪಲು, ಅಷ್ಟು ಒಂದು ಪತಿವ್ರತೆ ಆ ಅಮ್ಮ. ಏನು ಗ್ರೇಟ್ ಗುರು ಇದು. ಇವಳು ಒಂದು ದೇವರು ಅಥವಾ ಯಾವುದೋ ದೇವತೆ ಅಂತೆಲ್ಲ ನಾವು ಆ ರೀತಿಯಲ್ಲಿ ಥಿಂಕ್ ಮಾಡೋದು ಬೇಡ. ಒಂದು ಕಾಮನ್ ಮನುಷ್ಯರನ್ನಾಗಿ ನಾವು ಇವ್ರ ಬಗ್ಗೆ ನಾವು ಥಿಂಕ್ ಮಾಡೋಣ. ರಾಮ, ಲಕ್ಷ್ಮಣ, ಸೀತೆ, ಒಬ್ಬ ಕಾಮನ್ ಮ್ಯಾನ್ ಆ್ಯಂಡ್ ವುಮನ್, ಕಾಮನ್ ಮೆನ್ ಆ್ಯಂಡ್ ವಿಮೆನ್. ಎಷ್ಟು ಸ್ಯಾಕ್ರಿಫೈಸು, ಆ ಬಾಂಡೇಜು, ಆ ಒಂದು ಡಿಸಿಷನ್ನು. ಇಲ್ಲ, ನಾವು ಪರವಾಗಿಲ್ಲ, ನಾವು ಮಾಡೋಣ ಅಂತ. ನಮಗೆ ಕಷ್ಟ ಇದೆ ಮುಂದೆ, ನಮಗೆ ಎಷ್ಟು ನಾವು ಒದ್ದಾಡ್ತೀವಿ, ಅಲ್ಲಿ ಹೋಗಿ ಸುಖವಾಗಿರೋಕ್ಕಾಗಲ್ಲ ಅಂತೆಲ್ಲ ಗೊತ್ತಿದ್ದು ನೋ ಪ್ರಾಬ್ಲಮ್, ವಿ ವಿಲ್ ಫೇಸ್ ಇಟ್ ಅನ್ನೋ ಒಂದು ಧೈರ್ಯ, ಒಂದು ಚಾಲೆಂಜ್ ಇದೆಯಲ್ಲ ಲೈಫಲ್ಲಿ, ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡೋಣ. ದಟ್ ಈಸ್ ಸಮಥಿಂಗ್, ಒನ್ ಆಫ್ ದಿ ವಂಡರ್ಫುಲ್ ಟೀಮ್ ವರ್ಕ್ ಆ್ಯಂಡ್ ವಂಡರ್ಫುಲ್ ಬಾಂಡೇಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈಗಿನ ಕಾಲದಲ್ಲಿ ನಮ್ಗಳಿಗೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಲ್ಲ. ನಾವು ನಾಟಕಕ್ಕೆ ಪ್ರಾಕ್ಟೀಸಿಗೆ ಬಂದರು ಅಂದರೆ ಒಬ್ಬ ಹುಡುಗರು ಬರೋದಿಲ್ವಲ್ಲಪ್ಪ. ಏನು ನಾವೇನು ಅಲ್ಲಿ ಬಂದು ಮೂಟೆ ಹೊರಿ ಅಂತ ಕೇಳ್ತೀವ?
ಹಾಂ, ನಮಗೆ ಕೈಕಾಲು ಒತ್ತಿ ಅಂತ ಕೇಳ್ತೀವ, ಬಂದು ಪ್ರಾಕ್ಟೀಸ್ ಮಾಡ್ರು ಅಂದರೂ ಬರೋದಿಲ್ಲ ನೋಡಿ ಜನ. ಅಂದರೆ ನೋಡಿ ಈಗಿನ ಕಾಲದ ಜನ ಯಾವ ಥರ ಇದ್ದಾರೆ. ಇನ್ನು ಆ ಥರ ಕಾಡಿಗೆ ಹೋಗ್ತಾ ಇದ್ದೀವಪ್ಪ ಕಷ್ಟಪಡೋಕ್ಕೆ ಬನ್ನಿ ಅಂದ್ರೆ ಬರ್ತಾರ. ಆದರೆ ಇಲ್ಲಿ ಎಷ್ಟು ಇದು ಅವಿನಾಭಾವ ಸಂಬಂಧ, ಆ ಡಿಸಿಷನ್ ಏನು. ಒಂದು ನಿಮಿಷ ಹೇಳ್ಬಿಡ್ಬೋದಾಗಿತ್ತಲ್ಲ ಲಕ್ಷ್ಮಣ ಮತ್ತು ಸೀತೆ, ಇಲ್ಲ ಅಣ್ಣ ನೀನು ನಿನ್ನ ಪಾಡಿಗೆ ನೀನು ಹೋಗು, ನನಗೆ ಸ್ವಲ್ಪ ಕಷ್ಟ, ಇಲ್ಲ ಇಲ್ಲೇ ಇರ್ತೀನಿ, ನೀವು ಬರೋ ತನಕ ನಾವು ಕಾಯ್ತಾ ಇರ್ತೀವಿ ಬಿಡು, ನೀವು ಹೋಗ್ಬಾ ವಿ ವಿಲ್ ಬಿ ವೆಯ್ಟಿಂಗ್ ಫಾರ್ ಯು ಅಂತ ಏನೋ ಹೇಳಿ ಸಮಜಾಯಿಷಿ ಕೊಟ್ಟು ತಪ್ಪಿಸ್ಕೊಂಡ್ಬಿಡ್ಬೋದಲ್ವ. ತಪ್ಪಿಸ್ಕೊಳ್ಳಲಿಲ್ಲ ಇಬ್ಬರೂ. ಆ ಕಡೆ ಲಕ್ಷ್ಮಣನೂ ತಪ್ಪಿಸ್ಕೊಳ್ಳಿಲ್ಲ, ಈ ಕಡೆ ಸೀತೆನೂ ತಪ್ಪಿಸ್ಕೊಳ್ಳಿಲ್ಲ. ವಾಟ್ ಎ ಗ್ರೇಟ್ ಕ್ಯಾರೆಕ್ಟರೈಸೆ. ರಾಮನಿಗೆ ಒಂಥರ ಎಂಥ ಸಪೋರ್ಟಿಂಗ್ ಕ್ಯಾರೆಕ್ಟರ್ ನೋಡಿ ಅಲ್ವಾ. ಸಚ್ ಎ ವಂಡರ್ಫುಲ್ ಕ್ಯಾರೆಕ್ಟರ್ಸ್. ಸೊ ಈ ಕಾರಣಕ್ಕೇನೆ ರಾಮಾಯಣ ಪ್ಲೇಸ್ ಎ ಹೈಯರ್ ರೋಲ್, ಇಟ್ ಸ್ಟ್ಯಾಂಡ್ಸ್ ಇನ್ ಎ ಹೈಯರ್ ಮಾರ್ಕ್. ನನ್ನ ಪ್ರಕಾರ ರಾಮಾಯಣ ಈಸ್ ದಿ ಫಸ್ಟ್ ರ್ಯಾಂಕ್. ನೋ ಒನ್ ಕ್ಯಾನ್ ಮ್ಯಾಚ್ ಆರ್ ನೋ ಒನ್ ಕ್ಯಾನ್ ಬೀಟ್ ರಾಮಾಯಣ. ಇದು ನಾರದರು ಬ್ರೀಫಾಗಿ ಹೇಳಿದಾರಲ್ವಾ, ಅದಕ್ಕೆ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ನೀನು ಹೋಗ್ತಾ ಡೀಟೇಲ್ಸ್ ಇದೆಯಲ್ಲ, ಇಷ್ಟಕ್ಕೆ ಈ ಥರ, ಇನ್ನು ಮುಂದೆ ಹೆಂಗಿರುತ್ತೆ. ಸೊ ಈ ಥರ, ಸೊ ಈ ಒಂದು ಸಂಬಂಧ ನಾವು ಬೆಳೆಸ್ಕೋಬೇಕು ಅನ್ನೋದು ಇದು ನಮಗೆ ಪಾಠ ಹೇಳ್ಕೊಡುತ್ತೆ. ಇದು ಸುಮ್ಮನೆ ಕತೆ ಕೇಳಿಬಿಟ್ಟು ಆಯ್ತಪ್ಪ ಕತೆ ಕೇಳಿದ್ದಾಯಿತು ಸಾಕು ಬಿಡು ಅಂತಂದ್ಬಿಟ್ಟು ನಾವು ಮಲ್ಕೊಂಬಿಡೋದಲ್ಲ. ಇದನ್ನು ನಾವು ಕೇಳಿ ನಮ್ಗೆ ಯಾರಾದರೂ ನಮ್ಮ ಮಾತನ್ನು ಕೇಳೋ ಅಂತ ಯಾರಾದ್ರು ಇನ್ನೊಂದಿಬ್ಬರು ಇದ್ದರೆ ಅವ್ರಿಗೆ ನಾವು ಈ ಎಕ್ಸಾಂಪಲ್ಗಳನ್ನ ಹೇಳಿ ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು. ಆವಾಗ ಸಾರ್ಥಕ ಆಗುತ್ತೆ. ನಾವು ಅನ್ಬೋದು ಅಯ್ಯೋ ನಾವು ಹೇಳೋದ್ರಿಂದ ಅವ್ರು ಕೇಳ್ತಾರಾ ಅಂತ. ಹೇಳೋ ಕರ್ತವ್ಯ ನಂದು, ಕೇಳಿಸ್ಕೊಳ್ಳೋ ಕರ್ತವ್ಯ ನಿಮ್ಮದು. ಸೊ ಆ ಥರ ಸರಿ.